ನಾನಿಲ್ಲಿ ಒಂದು 35 ಇಂಚಸ್ದು ಬ್ಲೌಸ್ನ ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದ್ರ ಪ್ಯಾಟ್ರನ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇದರ ಲೆಂತನ್ನು ಹೇಳ್ಬಿಡ್ತೀನಿ, ಲೆಂತು ಮೆಜರ್ಮೆಂಟ್ ಏನಿದೆ ಅಂತ, ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಅದು ಬ್ಯಾಕ್ ಬಂದು 14.5 ಇಂಚಸ್ ಇದೆ, ಅದಕ್ಕೆ 1 ಇಂಚಸ್ಸು ಎಕ್ಸ್ಟ್ರಾ ಸೇರಿಸಿ 1 ಇಂಚಸ್ಸು 15.5 ಇಟ್ಟಿದ್ದೀನಿ ಲೆಂತು. ಬಾಡಿ ಫಿಟ್ಟಿಂಗ್ ಬಂದು ಚೆಸ್ಟ್ ರೌಂಡು 35 ಇಂಚಸ್ಸು, ಅಲ್ಲಿಗೆ 8.75 ಇಂಚಸ್ಸು ಬರುತ್ತೆ ಬಿಡ್ತು. 8.75 ಇಂಚಸ್ಸು ಬಿಡ್ತು. ಈ 8.75 ಇಂಚಸ್ಸಿಗೆ ನಾನು ಇಲ್ಲಿ ಶೋಲ್ಡರ್ ಹತ್ರ ಎಷ್ಟು ತಗೊಂಡಿದ್ದೀನಿ ಅಂದರೆ, ಬ್ಯಾಕ್ ನೆಕ್ ಡಿಸೈನು ಅವ್ರದ್ದು ಫ್ರಂಟನ್ನು ಶೋಲ್ಡರ್ ಅಗಲನ ಫ್ರಂಟನ್ನು 3 ಇಂಚಸ್ ತಗೊಂಡಿದ್ದೀನಿ. 3 ಇಂಚಸ್ ಇಲ್ಲಿ, ಈ 3 ಇಂಚಸ್ಸಿಗೆ ಮೆಜರ್ಮೆಂಟ್ ಹಾಕಿದ್ದೆ. ಈಗ ಅದು ಏನು ಮಿಕ್ಕತ್ತೆ, ಈ ಲೆಂತಿಂದ ಈ ಕಡೆ ಏನು ಮಿಕ್ಕಿದೆ ನೋಡಿಬಿಟ್ಟು ನಾನು ಈ ಮೆಜರ್ಮೆಂಟ್ನ ಹಾಕೋತಿದ್ದೆ. 4 ಇಂಚಸ್ ಇದೆ, ಈ 4 ಇಂಚಸ್ಸು ಅವ್ರಿಗೆ ಡೀಪಿಗೆ ಆಗುತ್ತೆ. ಅದಕ್ಕೆ ನಾನು ಈ ಡೀಪ್ ಮೆಜರ್ಮೆಂಟಿಗೆ ಎಷ್ಟು ಈ ಡೀಪ್ ಮೆಜರ್ಮೆಂಟಿಗೆ ಇಡೋದು ಅಂತ ಇಲ್ಲಿ. ಈಗ ನಾನು ಇದಕ್ಕೆ 3.25 3.5ಇಂದ 3.25 4ವರೆಗೂ ಇಟ್ಕೋಬೋದು. ಬಟ್ 4 ತುಂಬ ಕೆಳಗಾಗುತ್ತೆ, 3.5 ಮೇಲಾಗುತ್ತೆ ಅಂತ ಹೇಳಿ 3.25ಗೆ ನಾನು ಈ ಬ್ರಾಡ್ನ ಇಟ್ಕೋತಾ ಇದ್ದೀನಿ. ಬ್ಯಾಕಿಂದು ಅವ್ರಿಗೆ ಕರೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಸ್ಟಿಚ್ ಮಾಡಿಸಿದ್ದಾರೆ ಮೊದಲೆಲ್ಲ, ಹಾಗಾಗಿ ಅವ್ರದ್ದು ಬ್ಯಾಕಿಗೆ ಇಲ್ಲಿ ನಾನು ಚಿಕ್ಕದಾಗಿ ಪಟ್ಟಿ ಈ ಥರ ಕೊಡ್ತಾ ಇದ್ದೀನಿ. 2 ಇಂಚ್ ನಾನು ಪಟ್ಟಿ ತೊಗೊಂಡ್ರೆ ಅವ್ರಿಗೆ ಸ್ಟಿಚಿಂಗ್ ಎಲ್ಲ ಹೋಗಿ 1.5 ಇಂಚಸ್ಸು 1.25 ಇಂಚಸ್ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಬೇಡ ಅಂತ ಹೇಳಿ ಚಿಕ್ಕದಾಗೆ ಇಟ್ಕೋತಾ ಇದ್ದೀನಿ. 2 ಇಂಚಸ್ಸಿಗೆ ಈ ಪಟ್ಟಿಗೆ ಲೆಂತ್ ಮಾಡ್ಕೊಂಡಿದ್ದೀನಿ. ಡೀಪ್ ಬಂದುಬಿಟ್ಟು 11 ಇಂಚು, 1/2 ಇಂಚು ಡೌನ್ ಮಾಡಿದ್ದೀನಿ. ಯಾಕಂದರೆ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಡೀಪ್ ಏನು ತೊಂದರೆ ಇಲ್ಲ. ಇವಾಗ ನಾನು ಇದಕ್ಕೆ ಬ್ರಾಡ್ ಶೇಪಿಗೆ ಮಾರ್ಕ್ ಹಾಕೋಬೇಕಲ್ವ, ಮಾರ್ಕ್ ಹಾಕೋತಾ ಇದ್ದೀನಿ. ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಇವಾಗ ಈ ಬಿಡ್ತನ್ನು ಇದು ಕ್ಲೋಸಿಗೆ ಮೊದಲು ನಾನು ಸ್ಟ್ರೈಟಾಗಿ ಮಾರ್ಕ್ ಹಾಕೋತೀನಿ. ಸ್ಟ್ರೈಟಾಗಿ ಮಾರ್ಕ್ ಹಾಕೋದ್ಮೇಲೆ ಅವರು ಹೈಟ್ ಇದ್ದಾರೆ, ಬಟ್ ಅವ್ರ ಪ್ಯಾಟರ್ನ್ ಡೀಪ್ ಕಡಿಮೆ ಕೇಳಿದ್ದಾರೆ. ಡೀಪ್ ಕಡಿಮೆ ಇಟ್ಟರೆ ಅವರ ಮೆಜರ್ಮೆಂಟಿಗೆ ಸಾಕಾಗಲ್ಲ. ಇಲ್ಲೂ ಕೂಡ ಕ್ಲೋಸ್ ಬರುತ್ತೆ, ಇಲ್ಲೂ ಕೂಡ ಕ್ಲೋಸ್ ಬರುತ್ತೆ. ಇದು ಚಿಕ್ಕದಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಅವರು 10.5 ಕೇಳಿದ್ರು, ನಾನು 11.5 ಇಂಚಸ್ ಇಟ್ಟಿದ್ದೀನಿ. ಇವಾಗ ನನಗೆ ಈ ಡೀಪು ಸಾಕಾಗುತ್ತೆ. ಈಗ ಇದನ್ನು ನಾನು ಸ್ಟ್ರೈಟಾಗಿ ಕೊಡಲ್ಲ, ಕ್ರಾಸಾಗಿ ಕೊಡ್ತಾ ಇದ್ದೀನಿ ಈ ಶೇಪು. ಇಷ್ಟು ಡೀಪ್ ಅವ್ರಿಗೆ ಸಾಕಾಗುತ್ತೆ, ಅವ್ರು ಹೆಚ್ಚಿಗೆ ಡೀಪ್ ಹಾಕಲ್ವಲ್ಲ. ಹಾಗಾಗಿ ನಾನು ಇದನ್ನು ಪಲ್ಟಾಯಿಸ್ತಾ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ಈಸಿ ಕೆಲಸನೇ ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ತುಂಬ ರಿಸ್ಕ್ ತೊಗೊಂಡಷ್ಟು ಟೈಮ್ ವೇಸ್ಟು. ನಾನೀಗ ಇದನ್ನು ಪಲ್ಟಾಯಿಸ್ತಾ ಇಲ್ಲ, ಬಟ್ ಕ್ಯಾನ್ವಾಸು ಕೊಡ್ತಾ ಇಲ್ಲ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಸಂಜಾಪನ್ನ ಕೊಡ್ತಾ ಇದ್ದೀನಿ. ಅದು ಯಾವ ಥರ ಕೊಡೋದು, ಅದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಇದು ತುಂಬ ಕ್ಲಾತ್ ತೆಳುವಿದೆ.
ಪಟ್ಟಾಯಿಸಿದ್ರೂ ಅಷ್ಟು ಗ್ರಿಪ್ ಅನ್ಸಲ್ಲ. ಈಗ ಅದಕ್ಕೆ ನಾನು ಕ್ಯಾನ್ವಾಸು ಎಕ್ಸ್ಟೆಂಡ್ ಕೊಡಲ್ಲ. ಕ್ಯಾನ್ವಾಸ್ ಹಾಕ್ಬೋದು, ಬಟ್ ಈ ನೆಕ್ಗಳಿಗೆಲ್ಲ ಕ್ಯಾನ್ವಾಸ್ ಹಾಕಿದ್ರೆ ಏನಾಗುತ್ತೆ, ಎಕ್ಸ್ಟೆಂಡ್ ಕೊಡಲ್ಲ, ಆಮೇಲೆ ಮೈಗೆ ಅಷ್ಟು ಕಂಫರ್ಟಬಲಾಗಿ ಕೂರಲ್ಲ. ಅದಕ್ಕೋಸ್ಕರ ನಾನು ಕ್ಯಾನ್ವಾಸು ಕೊಡ್ತಾ ಇಲ್ಲ, ಪಲ್ಟಾಯಿಸ್ತಾ ಇಲ್ಲ. ಇದು ಅದಕ್ಕೆ ರೀಸನ್ನು. ಈಗ ಇದನ್ನು ನಾನು ಏನಪ್ಪ ಅಂದರೆ ಸಂಜಾಪ್ ಹೊಡಿತೀನಿ. ಸಂಜಾಪ್ ಅಂದರೆ ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಅದನ್ನು ಸ್ಟಿಚಿಂಗ್ ಮಾಡೋದು. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ಪ್ಯಾಟರ್ನ ತೋರಿಸ್ಕೊಡ್ತಾ ಇರೋದು. ನಾನಿವಾಗ ಇದನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಇಲ್ಲಿ ಸ್ಟಿಚ್ ಹಾಕಂಡೆ ಈಗ ಸ್ಟಿಚ್ ಹಾಕಲ್ಲ. ಇವಾಗ ನಾನು ಮೇನ್ ಕ್ಲಾತ್ಗೆ ಸೇರಿಸಿ ಸ್ಟಿಚ್ ಹಾಕ್ತೀನಿ. ನೋಡಿ, ಈ ರೀತಿ ಮೊದಲೇ ಪಲ್ಟಾಯಿಸ್ಕೊಂಡ್ರೆ ಒಂದು ಈಸಿ ಮೆಥಡಲ್ಲಿ ಬೇಗ ಮುಗಿಯುತ್ತೆ. ಬೇಡ, ನಾನು ಇದು ನೀಟಾಗಿ ಸ್ಟಿಫಾಗಿ ಬರಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು ಸಂಜಾಪ್ ಹೊಡಿತಾ ಇದ್ದೀನಿ. ಕ್ಯಾನ್ವಾಸ್ ಕೂಡ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾನ್ವಾಸು ಕೆಲವೊಂದು ಕ್ಲಾತಿಗೆ ಸೂಟ್ ಆಗುತ್ತೆ, ಕೆಲವೊಂದಕ್ಕೆ ಸೂಟ್ ಆಗಲ್ಲ. ಹಾಗಾಗಿ ನಾನು ಇದಕ್ಕೆ ಕ್ಯಾನ್ವಾಸ್ ಕೊಡ್ತಾ ಇಲ್ಲ. ಇಲ್ಲಿಗೆ 2 ಇಂಚಸ್ಸು ಈ ಮೆಜರ್ಮೆಂಟಲ್ಲಿ ಒಂದು 4-5 ಪೀಸ್ ಬೇಕಾಗುತ್ತಲ್ಲ, ಹಾಗಾಗಿ ಇದನ್ನು ಮೊದಲಿಗೆ ಕಟ್ ಮಾಡ್ಕೊತೀನಿ. ಇದನ್ನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಮೊದಲಿಗೆ ಒಂದು ಲೈನು ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿದ್ರೆ ಮಾತ್ರ ಈ ಥರ ನೆಕ್ಗಳಿಗೆ ಶೇಪ್ ಕೊಡೋಕ್ಕೆ ಸಾಧ್ಯ. ಇದು ಮಾತ್ರ ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ರೆ ಮಾತ್ರ ಸ್ಟಿಚ್ ಮಾಡೋಕ್ಕಾಗೋದು ಅಂತ ಹೇಳದ್ನಲ್ಲ. ನಾನಿಲ್ಲಿ ಸೆಂಟ್ರಲ್ಲಿ ಒಂದಿಷ್ಟು ಬಟ್ಟೆ ಬಿಟ್ಟು ಇಲ್ಲಿಂದ ಅಟ್ಯಾಚ್ ಮಾಡ್ಕೋತೀನಿ. ಒಂದು 1/4 ಇಂಚು ಬಟ್ಟೆನ ಒಳಗಡೆ ಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು.
ಈ ರೀತಿ ಬಟ್ಟೆ ಬರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಈ ರೀತಿ ಹೊಲ್ಕೋಬೋದು. ಬಿಡ್ಬೋದು. ನಾನು ಈ ಸಂಜಾಫನ್ನು ಫ್ರಂಟನ್ನು ಯಾವಾಗ ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ ಆವಾಗ ಅದನ್ನು ರೆಡಿ ಮಾಡ್ಕೋತೀನಿ. ನನಗೆ ಅದು ಕಂಫರ್ಟಬಲ್ ಇದೆ, ಹಾಗಾಗಿ ಆ ರೀತಿ ರೆಡಿ ಮಾಡ್ತೀನಿ. ಈಗ ಇದನ್ನು ಸ್ಟಿಚಿಂಗ್ ಆದಮೇಲೆ ನೋಡೋಕ್ಕೂ ಇದನ್ನು ಎಮ್ಮಿಂಗ್ ಮಾಡ್ಕೋಬೇಕು. ನೋಡಿ, ಕ್ಯಾನ್ವಾಸ್ ಇಲ್ಲದೆ ಈ ರೀತಿಯೂ ಕೊಡ್ಬೋದು, ಸ್ಟಿಫಾಗೂ ಕಾಣಿಸುತ್ತೆ.